ಇವತ್ತು ಇಲ್ಕಲ್ ನಗರ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಇವತ್ತು ಇಲ್ಕಲ್ ನಗರ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕಳ್ಳತನದ ಪ್ರಕರಣಗಳು ಇಲ್ಕಲ್ ನಗರದಲ್ಲಿ ನಡೆದಿರೋದನ್ನು ನೋಡಬೇಕು. ಜಾವ ಸುಮಾರು 3 ಗಂಟೆ ಹೊತ್ತಿಗೆ ಇಬ್ಬರು ಕಳ್ಳರು ಸುಮಾರು 6 ಅಂಗಡಿಗಳು ಮತ್ತು ಬೆಳಗ್ಗೆ ಬಸ್ ಸ್ಟ್ಯಾಂಡ್ನಲ್ಲಿ 1 ಮೊಬೈಲ್ ಕೂಡ ಕಳ್ಳತನ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಸವೇಶ್ವರ ಸರ್ಕಲ್ನ ಹತ್ತಿರ ಇರುವಂತಹ ಪೀಟರ್ ಇಂಗ್ಲೆಂಡ್ ಮತ್ತು ಅದರ ಪಕ್ಕದಲ್ಲಿರುವಂತಹ ಮೆಡ್ ಪ್ಲಸ್ ಅಂಗಡಿಗೆ ಕಣ್ಣು ಹಾಕಿದ್ದಲ್ಲದೆ, ಈ ಪೀಟರ್ ಇಂಗ್ಲೆಂಡ್ ಅಂಗಡಿಯಲ್ಲಿ ಯಾವುದೇ ಹಣ ಮತ್ತು ಬಟ್ಟೆಗಳು ಯಾವುದೂ ಹಾನಿಯಾಗಿಲ್ಲ. ಆದರೆ ಮೆಡ್ ಪ್ಲಸ್ನಲ್ಲಿರುವಂತಹ ಅಂಗಡಿಯಲ್ಲಿ ಸುಮಾರು 1,40,40,000ಕ್ಕೂ ಹೆಚ್ಚು ಅಮೌಂಟನ್ನು ಕಳ್ಳರು ಕಣ್ಣು ಹಾಕಿದಾರಂತ ತಿಳಿದು ಬಂದಿದೆ. ಅದೇ ರೀತಿ ಇಲ್ಲಿ ನೋಡ್ತಾ ಇದ್ರೆ ನೀವು, ಈ ಕಡೆ ಇಲ್ಲಿ ವರಲಕ್ಷ್ಮಿ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ ಅಂತ, ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಅಮೌಂಟ್ ಹೋಗಿದೆ ಅಂತ ಮಾಲೀಕರು ಸ್ಪಷ್ಟಪಡಿಸಿದರೆ, ಮೇಲೆ ಇರುವಂಥ ಅಭಯ ಗೋಲ್ಡಲ್ಲಿ ಕಳ್ಳರು ಕನ್ನ ಹಾಕೋದಕ್ಕೆ ಬರೋಬ್ಬರಿ ರಾಡ್ಗಳನ್ನು ಹಿಡ್ಕೊಂಡು ಕೀಲಿಯನ್ನು ಹೊಡೆಯೋದಕ್ಕೆ ಪ್ರಯತ್ನ ಮಾಡಿದರು. ಅಭಯ ಗೋಲ್ಡ್ನಲ್ಲಿ ಸುಮಾರು 300ರಿಂದ 400 ರೂಪಾಯಿ ಮಾತ್ರ ಸಿಕ್ಕಿದೆ ಅನ್ನೋ ಮಾಹಿತಿ ತಿಳಿತಾ ಇದೆ. ಅದರಂತೆ ಹನುಮಸಾಗರ್ ರೋಡಿನಲ್ಲಿರುವಂತಹ ನಂದಿನಿ ಮಿಲ್ಕ್ ಪಾರ್ಲರಲ್ಲಿ ಕಳ್ಳತನಕ್ಕೆ ಹೋದವರು ಪಕ್ಕದ ಮನೆಯಲ್ಲಿ ವಾಸವಿರುವಂಥವರನ್ನು ಚಿಲಕ ಹಾಕಿ ಬಂಧಿಸಿ ಅಲ್ಲಿ ಕೂಡ ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ದು ಕೇವಲ ಒಂದು 500ರಿಂದ 600 ರೂಪಾಯಿ ಮಾತ್ರ ಸಿಕ್ಕಿದೆ. ಅದರಂತೆ ಇನ್ನು 6ನೇದಾಗಿ ಬಸವೇಶ್ವರ ಸರ್ಕಲ್ ಹತ್ತಿರುವಂತಹ ವರಲಕ್ಷ್ಮಿ ಟೈರ್ಸಲ್ಲಿ ಕೂಡ ರಾತ್ರಿ ಕಳ್ಳರು ತಮ್ಮ ಕೈ ಚಳಕ ತೋರ್ಸಕ್ಕೆ ಹೋಗಿ, ಆದರೆ ಅಲ್ಲಿ ಆ ವರಲಕ್ಷ್ಮಿ ಟೈರ್ಸಲ್ಲಿ ಯಾವುದೇ ಹಣ ಸಿಕ್ಕಿರೋದಿಲ್ಲ. ಅದರಂತೆ ಈ ಪ್ರಕರಣಗಳು ನಡೆಯುತ್ತಿರುವಾಗಲೇ ಇಲ್ಲಿ ಬಂದು ಪೊಲೀಸರು ಮಹಾಜರು ಮಾಡ್ತಿರೋ ಸಂದರ್ಭದಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿ ಸುಮಾರು 35,000 ರೂಪಾಯಿ ಮೊಬೈಲನ್ನು ಕಳ್ಳರು ಮೇಲಿನ ಜೇಬಿಂದ ಎಗರಿಸಿದ್ದು ವಿಪರ್ಯಾಸವೇ ಅಂತ ಅನ್ಬೋದು. ಅದೇ ರೀತಿ ನೀವು ಇಲ್ಲಿರುವಂಥ CCTV ಕ್ಯಾಮ್ರಾಗಳನ್ನು ಚೆಕ್ ಮಾಡಿದಾಗ ಕೈಯಲ್ಲಿ ರಾಡ್ಗಳನ್ನು ಹಿಡ್ಕೊಂಡ್ಬಂದು ಮಧ್ಯರಾತ್ರಿ ಯಾರದು ಅಂಜಿಕೆ ಇಲ್ಲದೆ ಇರೋ ಥರ ರೋಡಲ್ಲಿ ರಾಜಾರೋಷವಾಗಿ ಅಡ್ಡಾಡ್ತಿರೋದನ್ನು ನೀವು ಕಾಣ್ಬೋದು. ಅದೇ ರೀತಿ ಈ ಹಿಂದೆಯೂ ವಿಜಯಧ್ವನಿ ಇಲ್ಕಲ್ ನಗರದಲ್ಲಿ CCTV ಕ್ಯಾಮ್ರಾಗಳಿಲ್ಲ, ಇದರಿಂದ ಕಳ್ಳತನಗಳು ಹೆಚ್ಚಾಗ್ತಿದೆ ಅಂತ ವರದಿ ಕೂಡ ಮಾಡಿತ್ತು. ಸುಮಾರು 1 ವರ್ಷ ಗತಿಸಿದರೂ ಇಲ್ಕಲ್ ನಗರಸಭೆ ಆಗಿರಲಿ ಅಥವಾ ಪೊಲೀಸ್ ಇಲಾಖೆ ನಗರಕ್ಕೆ CCTVಗಳನ್ನು ಅಳವಡಿಸಿ ನಗರವನ್ನು ಸುರಕ್ಷಿತವಾಗಿಡಲು ಮುಂದಾಗ್ತಾ ಇಲ್ಲ. ಈಗ ತನಿಖೆ ಕೈಗೊಂಡಿರುವಂಥ ಪೊಲೀಸರು ಯಾವ ರೀತಿ ತನಿಖೆಯನ್ನು ಕೈಗೊಂಡು ಕಳ್ಳರನ್ನು ಬಂಧಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇಲ್ಕಲ್ಲಿಂದ ವಿಜಯಧ್ವನಿಗಾಗಿ ವಿಜಯ್ ಕುಮಾರ್. ನಾವು ಈ ಪೀಟರ್ ಇಂಗ್ಲೆಂಡ್ ಫ್ರಾಂಚೈಸಿ ಬಾಡಿಗೆ ತೊಗೊಂಡಿದ್ವಿ ಅಂಗಡಿ. ಈ ಅಂಗಡಿ ಒಳಗೆ ನಿನ್ನೆ ರಾತ್ರಿ ಸುಮಾರು ನಸುಕಿನ ಜಾವದಾಗ 4 ಗಂಟೆಗೆ, ಯಾಕಂದ್ರೆ CC ಕ್ಯಾಮ್ರಾದಾಗ ನೋಡಿದ್ದು 4 ಗಂಟೆಗೆ ಅವ ಅಡ್ಡಾಡೋದು ಕಳುವು ಮಾಡಿದವ ನೋಡಕತ್ತಾನ. ನಮ್ಮ ಅಂಗಡಿ ಕಳುವು ಮಾಡೋಕ್ಕೆ ಪ್ರಯತ್ನ ಮಾಡ್ಯಾರ. ಏನೋ ದೇವ್ರ ಪುಣ್ಯ, ನಮ್ಮ ಶಂಕರಮ್ಮನ ಪುಣ್ಯ, ಏನೋ ನಮ್ಮ ಅಂಗಡಿಗೆ ಶಟರ್ಸದ್ದು ಲಾಕ್ ಮುರಿದಾನ, ಬಟ್ ಕಳುವಾಗಿಲ್ಲ. ಇದೇ ನಮ್ಗೆ ಉಳಿದೈತಪ್ಪ ಅನ್ನೋದು. ಅದ್ರ ಬಾಜು ಅಂಗಡಿಯವ್ರದ್ದು ಕಳುವಾಗೈತಿ. ಅವ್ರು ಏನೇನು ಹೋಗ್ಯಾವ ಅಂತೇಳಿ ಅವ್ರಿಗೆ ಗೊತ್ತು. ಅದಕ್ಕೂ ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸರು ಎಲ್ಲ PSI ಎಲ್ಲ ಬಂದು ಕೋಆಪರೇಷನ್ ಮಾಡ್ತೀವಿ, ಕಳ್ಳರು ಹುಡುಕ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಅವ್ರು ಹೇಳಿಕ್ಕೆ ನಾವು ತುಂಬ ಧನ್ಯವಾದವನ್ನು ತಿಳಿಸ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ದವರಿಗೆ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ, ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಪೊಲೀಸರು ಗಸ್ತು ತಿರುಗೋದನ್ನು ಮುಂದುವರ್ಸಿದಂದ್ರೆ ಇಲ್ಕಲ್ಲಾಗಿ ಇಂಥವು ಯಾವ ಕಳುವು ಆಗ್ಲಾರ್ದಂಗೆ ನೋಡ್ಕೊಂಡ್ರೆ ಎಲ್ಲ ವ್ಯಾಪಾರಸ್ಥರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟು ಮ್ಯಾಗ ಮತ್ತು ಅವರು ಬಂದಾರ ಇವತ್ತು ಮುಂಜಾನೆ, ನಮ್ಗಿಂತ ಮುಂಚೆ ಅವರ ಬಂದಾರ. ಪಾಪ ಗೊತ್ತಾಗಿ ಪೊಲೀಸರೆಲ್ಲ PSI ಸಾಹೇಬ್ರು ಬಂದು, ಮೇಡಮ್ ಅವರು ಬಂದಿದ್ದರು. ಅವರು ಎಲ್ಲ ಕಳ್ಳು ಹುಡ್ಕೋಕ್ಕೆ ಪ್ರಯತ್ನ ಮಾಡಕತ್ತಾರ. ಇದನ್ನು ತನಿಖೆ ಸ್ವಲ್ಪ ಚುರುಕುಗೊಳಿಸಿ ಮುಂದೆ ಹಿಂಗೆ ಆಗ್ಲಾರ್ದಂಗೆ ಕ್ರಮ ಕೈಗೊಳ್ಬೇಕಂತೇಳಿ ಅವ್ರು ಹಿಡಿದ್ನಂದ್ರೆ ಧೈರ್ಯನೂ ಬರ್ತದೆ ವ್ಯಾಪಾರಸ್ಥರಿಗೆ. ಕಳ್ಳರು ಸಿಕ್ಕಾರಪ್ಪ ಅಂದ್ರೆ ಧೈರ್ಯ ಬರ್ತೈತಿ. ಏನೋ ದೇವ್ರ ಪುಣ್ಯಲಿಂದ ನಮ್ಮ ಅಂಗಡಿಯಾಗ ಏನೂ ಕಳುವಾಗಿಲ್ಲ, ನಮ್ಮ ದುಡ್ಡು ಎಲ್ಲ ಸೇಫ್ ಐತಿ. ಏನೋ ಅದು ಒಳಗಡೆ ಗ್ಲಾಸ್ ಐತಿ, ಶಟರ್ಸದ್ದು ಸೆಂಟ್ರಲ್ ಲಾಕ್ ಐತಿ ಅನ್ನೋದಕ್ಕೆ ನಮ್ಮದು ಅಂಗಡಿ ಏನೂ ಲಾಸ್ ಆಗಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟೇಳಿ ಮುಂದಿನ ದಿನಮಾನಗಳಲ್ಲಿ ಇಲ್ಕಲ್ ನಗರದಲ್ಲಿ ಕಾನೂನು CCTV ಒಂದು ಇಲ್ಲಿ ಸರ್ಕಲ್ಲಾಗಿ ಇದ್ದಿದ್ದು ಏನೋ ಚಾಲೂ ಇಲ್ಲ ಅಂತ, ಅವು ಸ್ವಲ್ಪ ಚಾಲೂ ಮಾಡಿದ್ರೆ ಚಲೋ ಆಕೈತಿ. ಅದರಿಂದ ಊರಾನು ಎಲ್ಲ ಇವು ಏನು ಕ್ಯಾಮ್ರಾ ಸರ್ಕಲ್ಲಾಗಿ ಇದ್ದಿದ್ದು ಚಾಲೂ ಆತಂದ್ರೆ ಮುಂದಿನ ದಿನಮಾನಗಳಲ್ಲಿ ಅವು ಕ್ಯಾಮ್ರಾ ನೋಡಿನೇ ಕಳುವು ಮಾಡೋದು. ಈಗ ಸದ್ಯ CC ಕ್ಯಾಮ್ರಾ ಐತಂದ್ರೆ ಕಳ್ಳತನ ಮಾಡೋದು ಭಾಳ ಕಡಿಮೆ ಆಗಿದ್ದಕ್ಕೆ ಅವು CC ಕ್ಯಾಮ್ರಾ ದುರಸ್ತಿ ಮಾಡಿಸಿ ಚಾಲೂ ಇಟ್ಟನಂದ್ರೆ ಮುಂದಿನ ದಿನಮಾನ ಇಲ್ಕಲ್ ನಗರ ಸುರಕ್ಷಿತವಾಗಿ ನೆಮ್ಮದಿಯಿಂದ ನಿದ್ದೆ ಮಾಡೋಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಸರ್ ಮಾತೇಶ್ ಅಂತ ಹೇಳಿದ್ರೆ, ನಿನ್ನೆ ಬೆಳಗ್ಗೆ ಇದು ರಾತ್ರಿ 7:30-8 ಸುಮಾರು ಅಂಗಡಿ ಕದಕೊಂಡು ಹೋಗಿ ಇವತ್ತು ಬೆಳಗ್ಗೆ ಬರೋಷ್ಟರಲ್ಲೇ ಹೊಡೆದು
ಒಳಗೆ ಒಂದಿಷ್ಟು ದುಡ್ಡು ಇದ್ದು ಒಂದು ಚಿಲ್ಲರೆ ಒಂದು 500-600 ರೂಪಾಯಿ ಇದ್ದು ರೀ ಅವ್ನು ತೊಗೊಂಡು ಹೋಗ್ಯಾರ. ಶಟ್ರಸ್ ಹಾಲ್ಡ್ ಆಗೈತೆ ರೀ, ಆ ಶಟ್ರಸ್ ಮುರಿದಾರೆ. ಅದು ಮಗ್ಲಿದ್ದವ್ರ ಚಾವಿ ಹಾಕ್ಯಾರ. ಅದು ಮಗ್ಲ ಒಬ್ಬರು ಬಾಜು ಮನೆ ಐತ್ರಿ, ಅಲ್ಲಿ ಅವರು ನೈಟ್ ಮುಕ್ಕೊಂಡಾರ, ಅವ್ರು ಬರಬಾರ್ದು ಅಂತೇಳಿ ಲಾಕ್ ಮಾಡ್ಕೊಂಡು ಹೋಗ್ಯಾರ. ಹೋಗಿ ಇದನ್ನ ಮಾಡ್ಯಾರ.